ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ಊರಿಗೆ ಹೊಂಟೇವ್ರಿ. ಡಿಗ್ಗಿ ಸಾಂಗನಾಥ್ ಪಾಲ್ಕಿ ಅದ ರೀ, ನಿಮಗೂ ತೋರಿಸ್ತೀನಿ ನೋಡ್ರಿ ಗೈಸ್. ಇವ್ರ ಅಂಕಲ್ ಹೊಂಟಾರ್ರಿ, ಹಾಯ್ ಮಾಡ್ರಿ ಅಂಕಲ್. ನಮ್ಮ ಬಾಬಾನು ಹೊಂಟಾರ್ರಿ ನೋಡ್ರಿ. ಅಲ್ಲಿ ನಮ್ಮ ಕಾಕ, ಇವ ನೋಡ್ರಿ ನಮ್ಮ ಅಣ್ಣ, ಇವ ನಮ್ಮ ಮಾಮ ರೀ. ನೋಡ್ರಿ ಇವ್ರ ಅಂಕಲ್, ನಮ್ಮ ಮಾಮ ರೀ. ಇವರು ನಾ ಪೂಜೆ ಮಾಡ್ತಿದ್ರಿ, ಇವತ್ತು ನಮ್ಮ ಮಳ ಮಾಡತ್ತ ನೋಡ್ರಿ ಗೈಸ್. ಅಂಕಲ್ ಹೊಟ್ಟೆ ಸಿಡ್ದ ನೋಡ್ರಿ ತೆಂಗಿನ ನೀರು. ವಾಲಿಬಾಲ್ ಹನುಮಂದೇವ್ರ ಗುಡಿಗೆ ಬಂದೇವ್ರಿ. ನೋಡ್ರಿ ನಿಮಗ್ ತೋರಿಸ್ತೀನಿ. ಪುಂಡರೀಕಾಕ್ಷ ಮಂಗಲತನೋ ಹರಿ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶ್ವರಂ ವಿಶ್ವಾಧಾರಂ ಗಗನ ಸದೃಶ್ಯಂ ಮೇಘವರ್ಣಂ ಶುಭಾಂಗಾಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥನಂ. ಇದು ಪಂಚೂರ ಹನುಮಂದೇವ್ರ ಗುಡಿ. ಬಹುಕಾಲ ಅಂದ್ರೆ ಇವತ್ತಿಗೆ ಸರಿ ಸುಮಾರು 800 ವರ್ಷ ಹಳೆಯ ಗುಡಿ ಅಂತ ಹೇಳ್ತಾರೆ. ಇಲ್ಲಿ ಹನುಮನ್ ದೇವರು ಬರ್ಬೇಕಂದ್ರೆ ಇಂದು ತ್ರೇತಾಯುಗದಾಗ ರಾಮದೇವರು ಇಲ್ಲಿ ಬಂದು ಈ ಜಾಗದಾಗ ಯಜ್ಞ ಮಾಡಿದ ಸ್ಥಳ. ಅವಾಗ ಯಜ್ಞ ಮಾಡಿ ಪೂಜಾಗಿಲ್ಲ ಮುಗಿದ್ಮ್ಯಾಗ ಹನುಮನ್ ದೇವ್ರಿಗೆ ರಾಮದೇವರು ಒಂದು ವರ ಕೊಟ್ಟಿರ್ತಾನೆ ರೀ. ಮುಂದೆ ಕಲಿಯುಗದಾಗ ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ ಜಾಸ್ತಿ ಆಗ್ತದೆ, ಮತ್ತು ಕಳ್ಳರ ಕಾಡಿಕೆ ಬೇಡಿಕೆ ಭಾಳ ಆಗ್ತಾವೆ. ಅದಕ್ಕೆ ನೀವು ಮುಂದೆ ಭೀಮಾ ನದಿಯಾಗ ಮುಂದೆ ಹನುಮನ್ ದೇವ್ರ ಈ ರೂಪ ತಗೋ, ಕೊಂಚೂರು ಭೀಮಸೇನ, ಕೊಂಚೂರು ಆಂಜನೇಯ ಆಗಂತೇಳಕ್ಕೆ ರಾಮದೇವ್ರು ಹನುಮನ್ ದೇವ್ರಿಗೆ ವರ ಕೊಡ್ತಾನೆ. ಅದರ ಪ್ರಕಾರವಾಗಿ ಮುಂದೆ ಕಲಿಯುಗದಾಗ ಇಲ್ಲಿ ಹನುಮನ್ ದೇವ್ರು ಬಂದು ನೆಲೆಸ್ತಾನೆ. 800 ವರ್ಷದ ಹಿಂದೆ ಇಲ್ಲೊಂದು ಹನುಮನ್ ದೇವ್ರ ಗುಡಿ ಇತ್ತು ಸಾಣದು. ಅವಾಗೊಂದು ಮೂರ್ತಿ ಇತ್ತು ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಲಾಡ್ಲಾಪುರ ಅಂತೇಳಿ ಒಂದು ಗ್ರಾಮ ಅದ. ಅಲ್ಲಿದ ಒಬ್ಬ ಹೆಣ್ಮಗಳು ಕಾಯಿ ಪಲ್ಯ ಮಾರ್ಲಕ್ಕೆ ಹೋಗ್ತಿಳ್ರಿ. ಕೊಂಚೂರು, ಬೌಡ್ಗಿ, ಚಾಮ್ನೂರು ಮತ್ತು ನರಿಬೋಳು. ಚಾಮ್ನೂರು ಮತ್ತು ನರಿಬೋಳು ನಡವರ್ಗ ಭೀಮಾ ನದಿ ಅದ. ಭೀಮಾ ನದಿಯಾಗ ಈ ಮೂರ್ತಿ ಹಿಂಗೆ ಡಬ್ ಇತ್ತು ರೀ. ಈಗ ದಿನ ಕಾಯಿಪಲ್ಯ ಮಾರ್ಕೊಂಬರ್ತಿಳು. ಕಾಯಿಪಲ್ಯ ಮಾರ್ಕೊಂಬಂದು ಊಟ ಮಾಡ್ತಿಳು. ಊಟ ಮಾಡಿದ್ಮ್ಯಾಗ ಆ ದೇವ್ರ ಬಲ್ಲಿ ಕೂತು ಊಟ ಮಾಡೋ ಟೈಮಿಗೆ ಒಂದು ಆಕಾಶವಾಣಿ ನುಡಿತಿತ್ತು, ನಾ ಬರ್ತೀನಿ ಅಂತೇಳಿ. ಒಂದಿನ ಹೋಯ್ತು, ಯಾರೋ ಕರೆದಿರ್ಬೇಕಂತೇಳಿ. 2 ದಿನ ಆಯಿತು, 3 ದಿನ ಆಯಿತು, 4 ದಿನ ಆಯಿತು, 1 ತಿಂಗಳಾಯಿತು. ಆ ಹೆಣ್ಮಗಳು ಡೇಲಿದೇ ಭಾವ ಆಗದ ಆಕಿ. ಅದಕ್ಕೆ ಆಕಿ ಬಯಸ್ತವಾಗೆಲ್ಲ ಭಾಳ ಕಾಡಾದಿತ್ತು. ಅವಾಗೆಲ್ಲ ದೇವ್ ರೇತ ಹಿಂಗೆ ಅವಂತಂತೇಳಿ ಕಿಶನ್ ಭಾಳ ಇದಿತ್ತು. ಅದು ಓಕೆ ಅವ್ರ ಮನ್ಯಾಗ ಯಜಮಾನ ಹೇಳಿದಳಕಿ ನನಗೆ ಹಿಂಗೆ ಆಗ್ಲಿಕ್ಕತ್ತದ ಅಂತೇಳಿ ಕಿಶನ್. ಅದು 1 ದಿನ 2 ದಿನ ಅವರು ಅಷ್ಟೊಂದೇನು ಜಲ್ದಿ ಸೀರಿಯಸ್ ತೊಗೊಳಿಲ್ಲ ಅವರು. ಮತ್ತು ಇಲ್ಲ ಡೈಲಿ ಹಿಂಗೆ ಆಗ್ಲಿಕ್ಕತ್ತದ ನನಗೆ ಅಂದ್ಗಳೇ. ಮತ್ತು 1 ದಿನ ಅವರು ತಂದಿಗೆ ತಿಳಿಸಿದರು. ಅಂದ್ರೆ ಅವ್ರ ಮಾವಾಗ, ಹೆಣ್ಮಗಳು ಮಾವ ಹಿಂಗೆ ಆಗ್ಲಕ್ಕತ್ತದ. ಸರಿ ಅಂತೇಳಿ ಕಿಶನ್ ಅವ್ರ ಮಾವ ಅಲ್ಲಿದ್ದು ಊರು ಮುಖಂಡರಿಗೆ, ಗೌಡ ಕುಲ್ಕರ್ಣಿ ಅವಾಗಿದ್ದರು, ಅವ್ರಿಗೆ ತಿಳಿಸಿದ್ರು. ಸರಿಪ್ಪ ನೋಡಮ್ಮ ಅಂತೇಳಿ ಕಿಶಿಂದ ಡೊಂಗೂರ ಹೊಡಿಸಿ ಅವ್ರ ಊರಾಗ ಒಂದು ಮೀಟಿಂಗ್ ಮಾಡಿದರು. ಹೆಂಗೆ ಮಾಡ್ಬೇಕಿಲ್ಲ, ಹಿಂಗೆ ಆಗ್ಲಕ್ಕತ್ತದ ಎಲ್ಲ ಹೋಗಿ ನೋಡಮ್ರಿ ಅಂತ. ಯಾಕೆ ಆಗ್ಲಕ್ಕ ಏನು ತೊಗೊಂಬಂದ್ರೆ ಮುಂದೆ ಒಂದು 4 ದಿನ ಬಿಟ್ಟು ಅಮಾಸೆ ಆದರೆ ಅಮಾಸೆಗೆ ಒಮ್ಮೆ. ಅದು ಅವತ್ತು ಚಟ್ಟಿ ಅಮಾಸೆ ಇತ್ತು. ಆ ಅಮಾಸೆ ದಿನ ಎಲ್ಲರೂ ಬಂಡಿ ಕಟ್ಕೊಂಡು ಇಲ್ಲಿ ನಿಂತು ಕಟ್ಕೊಂಡು ಹೋಗಿ ಅಲ್ಲಿ ಹೋಗಿ ಎಲ್ಲ ಅಂದ್ರೇ ಆ ಹೆಣ್ಮಗಳು ಈ ಮೂರ್ತಿಗೆ ಸ್ಪರ್ಶ ಮಾಡೋಣ ತಾನೇ ನಿಂತಿತ್ತಂತ್ರಿ. ಇದು 6 ಅಡಿ ಮೂರ್ತಿ. ಅವಾಗ ನಮ್ಗೆ ದೇವ್ರು ಸಿಕ್ಕನಂತೇಳಿ ಕೇಸಿಂದು ಪೂಜಾ ಪಾಠ ಎಲ್ಲ ಮಾಡಿ ಕೇಸಿಂದು ಎಲ್ಲರೂ ತಂದಂತ ಅವಾಗೆಲ್ಲ ಬುತ್ತಿ ಟಿಫಿನ್ ಇತ್ತು. ಇವಾಗ ಹೋಟೆಲ್ ಇದ್ದಿದ್ದಿಲ್ಲ. ಅಲ್ಲೆಲ್ಲ ಊಟ ಗೀಟ ಎಲ್ಲ ಮಾಡಿರೋದು ಜಾತ್ರೆ ಆದಂಗೆ ಆಯ್ತು. ಈಗಲೂ ಪ್ರತಿ ವರ್ಷ ಅಲ್ಲಿ ಜಾತ್ರೆ ಆಗ್ತದೆ ಚಟ್ಟಿ ಅಮಾವಾಸ್ಯೆ. ನಾವು ಇಲ್ಲಿಂದ ಉತ್ಸವ ಮೂರ್ತಿ ತೊಗೊಂಡು ಹುಡ್ಕೋತಾವು, ಪಲ್ಲಕ್ಕಿನಿಂದ ಹುಡ್ಕೋತಾ ಹೋಗಿ ಅಲ್ಲಿ ಜಾತ್ರೆ ಮಾಡ್ಕೊ. ಇಲ್ಲಿ ನರಬೋಳ ಮತ್ತು ಚಾಮ್ನೂರಾಗ್ರಿ. ಚಾಮ್ನೂರು ನದಿ ದಂಡಿಗ್ರಿ. 2 ಊರಿನ ಜನ ಬರ್ತಾರೆ ಅಲ್ಲಿಗೆ, ಮತ್ತು ಸುತ್ತಳ್ಳಿ ಜನ ಬರ್ತಾರೆ. ಅದೇ ಪ್ರತೀಕ ಅವತ್ತಿನ ಸಿಕ್ಕಂಥದ್ದು. ಇದಕ್ಕೆ ನಮಗೆ ಈಗಲೂ ಪ್ರತಿ ವರ್ಷ ಅಲ್ಲಿ ಚಟ್ಟಿ ಅಮಾವಾಸ್ಯೆಗೆ ಹೋಗಿ ಕೇಸಿಂದ ನಾವೆಲ್ಲ ಜಾತ್ರೆ ಮುಗಿಸ್ಕೊಂಡು ದೇವ್ರಿಗೆ ಗಂಗಾ ಸ್ನಾನ ಮಾಡ್ಕೊಂಡು ಅಭಿಷೇಕ ಮಾಡ್ಕೊಂಡು ಅಲ್ಲಿ ಸಣ್ಣದಾಗಿ ಜಾತ್ರೆ ಆಗ್ತದೆ. ಮುಂದೆ 15 ದಿವಸ ವಸ್ತುಲು ಹುಣ್ಣಿಮೆ ಇಲ್ಲಿ ರಥೋತ್ಸವ ಇರ್ತದೆ. ಭವ್ಯ ಜಾತ್ರೆ ಆಗ್ತದೆ ರೀ. ಇಲ್ಲಿ ಪ್ರತಿ ವಸ್ತುಲು ಹುಣ್ಣಿಮೆಗೆ ಇಲ್ಲಿ ಭವ್ಯ ಜಾತ್ರೆ ಆಗ್ತದೆ. ಅಲ್ಲಿ ನಿಂತು ತೊಗೊಂಬಂದಾರ ದೇವ್ರಿಗೆ. ತೊಗೊಂಬಂದರು ಇಲ್ಲಿಗೆ ಅಲ್ಲಿ ಒಂದು 4 ಜನ ಎತ್ತಿಟ್ಟಿದ್ರು ಬಂಡ್ಯಾಗ. ಅವಾಗೆಲ್ಲ ಎತ್ತಿನ ಗಾಡಿನೇ ಇದ್ದು. ಇಲ್ಲಿ ಬಂದ ತಕ್ಷಣ ಏನಾಗಿಬಿಡ್ತು, ಬಂಡಿ ಹಚ್ಚು ಮುರಿತ್ರಿ.
ಒಂದು 40 ಜನ ಎತ್ತಿಟ್ರು ದೇವ್ರು ಹೇಳಲಿಲ್ಲ. ಏನು ಮಾಡಪ್ಪ ಗೊತ್ತಾಗಲಿಲ್ಲ ಅಂತಂತೇಳಿ ಇಲ್ಲೇ ಗುಡಿ ಅದ, ಮೊದಲು ಇಲ್ಲೊಂದು ಹಣಮಂದಿರ ಗುಡಿ ಇತ್ತು, ಇಲ್ಲೇ ಇರಾಮ್ ಗುಡಿ ಅದ, ಎಲ್ಲರೂ ಬಂದೀವಿ ನೋಡಮ್ ಇದಕ್ಕೆ ಏನೋ ಒಂದು ಪರಿಹಾರ ಕೊಡಂಗ ಹಣಮಂದಿವ್ರು ಅಂತೇಳಿ ಎಲ್ಲರೂ ಮಾತು ಬುತ್ತಿ ಇದ್ದು ಊಟ ಮಾಡಿ ಮಲ್ಕೊಂಡ್ರು. ಇಲ್ಲಿದ್ದಂತಂದ್ರೆ ನಮ್ಮ ತಾತ ಅವ್ರ ಸ್ವಪ್ನದಾಗ ಬಂದು ಕೇಸಿ ನಾ ಇಲ್ಲೇ ಪ್ರತಿಷ್ಠಾಪನೆ ಆಗ್ತೀನಿ ಅಂತ. ಅದಕ್ಕೆ ನಮ್ಮೂರನು ನಮ್ಮ ತಾತನವ್ರು ಊರು ನಮ್ಮ ಊರವ್ರು ಮುಖಂಡರಿಗೆ ಹೇಳಿ ಕೇಸಿಂದ ಅವ್ರವ್ರು ಮುಖಂಡರು ನಮ್ಮೂರು ಮುಖಂಡು ಕೂತು ಮಾತಾಡಿದ್ದಾರೆ. ಹಿಂಗೆ ನಮ್ಮ ಪೂಜಾರಿ ಸ್ವಪ್ನದಾಗ ಹನುಮನ್ ದೇವ್ರು ಬಂದ ಕೇಸಿಂದ ಇಲ್ಲೇ ಇರ್ತೀನಿ ಅಂತಂತ ಹೇಳ್ಯಾನ. ಅದಕ್ಕೆ ಹೆಂಗೆ ಮಾಡಮ್ರಿ ಅಂತಂದ್ರೆ ಯಾಕಲ್ಲ ತೊಗೊಳ್ರಿ, ಈಗ ಅವಾಗ ನಾವು 4 ಜನ ಎತ್ತಿಟ್ಟವ್ರು, ಇವಾಗ 40 ಜನ ಎತ್ತಿಟ್ರು ಹೇಳಲ್ಲ ಏನೋ ಹನುಮನ್ ದೇವ್ರು ಇಲ್ಲೇ ಇರಂಗೆ ಕಾಣ್ತಾನ, ಇಲ್ಲೇ ಪ್ರತಿಷ್ಠಾಪನೆ ಆಗ್ಲಕ್ಕ ನಾವು ಹಂಗೆ ಖಾಲಿ ಯಾಕೆ ಹೋಗಮು, ನಿಂಬಲ್ಲಿ ಇದ್ದಂಥ ದೇವ್ರ ಮೂರ್ತಿ ನಮಗೆ ಕೊಡ್ರಿ ಅಂತಂದ್ರೆ ಅವಾಗ ಒಂದು ಇಲ್ಲಿ ಮೂರ್ತಿ ಇದ್ರಿ ಯಾಕಲ್ಲಕ್ಕ ಅಂತೇಳಿ ಕೇಸಿಂದ 2 ಊರು ಒಪ್ಪಂದ ಮಾಡ್ಕೊಂಡು ಈ ದೇವರು ಪ್ರತಿಷ್ಠಾಪನೆ ಇಲ್ಲ ಆಯಿತು. ಅವ್ರಿಗೆ ಈ ಮೊದಲಿದ್ದಂಥ ಹನುಮನ್ ದೇವ್ರು ಅವ್ರಿಗೆ ಕೊಟ್ಟರು. ಅದು ಮುಂದೆ ಹೋಗ್ತಾ ನಮ್ಮ ಊರು ಬಾರ್ಡರ್, ಅವಾಗ ಸೀಮಿ ಅಂತೀವಲ್ರಿ ಬಾರ್ಡರ್, ನಮ್ಮ ಊರು ಬಾರ್ಡರ್ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಬಂಡಿ ಮುರಿದ ಕೇಸಿಂದ ಆ ದೇವ್ರು ಇನ್ನೂ ಅಲ್ಲಿ ಅನ್ನೋದು. ಇದ್ರ ಭಾವಾರ್ಥ ನಮ್ಮ ಕೊಂಚೂರು ಹಣಮಪ್ಪ ಇಲ್ಲೇ ಅನ್ನ ಅಂತ ಅರ್ಥ ಐತಿ. ಆ ಕಡೆ ಹೋಗಿಲ್ಲ ಈ ಕಡೆ ಹೋಗ್ಲಿಲ್ಲ, ಖಾಲಿ ಮೂರ್ತಿ ಇಷ್ಟೇ ಎಕ್ಸ್ಚೇಂಜ್ ಆದವು, ಬಟ್ ನಮ್ಮ ಊರು ಬಿಟ್ಟು ಹೋಗ್ಲಿಲ್ಲ ಅಂತೇಳಿ ತ್ರೇತಾಯುಗದ ಕೊಟ್ಟಂತ ಮಾತು ಇಲ್ಲಿವರೆಗೂ ನಡ್ಕೊಂಡ. ಈ ಪ್ರಸನ್ನ ಆಂಜನೇಯ ಅಂತೇಳಿ ಎಲ್ಲ ಇಷ್ಟಾರ್ಥಗಳು ಇಲ್ಲಿ ಈಡೇರ್ತಾವ ನೋಡ್ರಿ. ಗೈಸ್ ಈಗ ದರ್ಶನ ಐತ್ರಿ, ಈಗ ಬೇರೆ ಗುಡಿಗೆ ಹೊಂಟೇವ್ರಿ. ನೋಡ್ರಿ ಇವ ಶಂಕರ್ ಬಾಬಾರ ಬ್ಲಾಗ್ ಮಾಡತ್ತನ್ರಿ. ಗೈಸ್ ಈ ವಿಡಿಯೋ ಚಂದ ಅನ್ಸಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್